ಮೋಟು. ಊಟಕ್ಕೆ ಮುಂಚೆ ಒಂದು ಆಪಲ್ ತಿಂದಾಕ್ಬಿಡ್ತೀನಿ. ಊಟಕ್ಕಿಂತ ಮುಂಚೆ ಅಂದ್ರೆ ಏನರ್ಥ? ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಅರೇ ನಾನು ಪ್ರತಿಯೊಂದು ಡಿಶಸ್ ನ ಟೇಸ್ಟ್ ಮಾಡ್ತಾ ಇದ್ದೆ ಕಣೋ. ಯಾವ್ದು ನನಗೆ ಚೆನ್ನಾಗಿದೆ ಅನ್ಸುತ್ತೋ ಅದನ್ನೇ ನಾನು ತಿಂತೀನಿ. ಹುಳ ದಯವಿಟ್ಟು ನಾನು ತಿನ್ಬೇಡ. ಹುಳ ವೇಟರ್ ಬರ ಇಲ್ಲಿ. ಎಸ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಅರೇ ಹೆಲ್ಪ್ ನಿನಗ್ ಬೇಕಾಗುತ್ತೆ ಕಣಯ್ಯ. ಈಗ ನೋಡಿ ಆ ಸೇಬ್ನಲ್ಲಿ ಹುಳ. ಹಣ್ಣಲ್ಲಿ ಹುಳ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕು, ಅವಾಗ ಗೊತ್ತಾಗೋಗುತ್ತೆ. ನೀವ್ ಈ ತರ ಕಿತ್ತೋಗಿರೋ ಊಟ ಮಾಡಿಸ್ತೀರಾ ನಮ್ಗೆ? ಎಕ್ಸ್ಕ್ಯೂಸ್ ಮಿ ಸರ್, ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಡಿ. ಒಂದ್ಸರಿ ಮ್ಯಾನೇಜರ್ ಹತ್ರ ಮಾತನಾಡಿ. ನೋಡಿ. ಹಲೋ ಸರ್, ಐ ಆಮ್ ಸೋ ಸಾರಿ. ಈಗಲೇ ಫ್ರೂಟ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ. ಹೇಗೆ ಬಿಲ್ಲಿಂದ ಬಾಣ ಹೋದ್ಮೇಲೆ ವಾಪಸ್ ಬರೋದಿಲ್ಲ, ಅದೇ ತರ ನಮ್ ಹೊಟ್ಟೆ ಒಳಗೆ ಹೋಗಿರೋ ಹುಳ ಕೂಡ ವಾಪಸ್ ತೆಗಿಯಕ್ಕಾಗಲ್ಲ. ಯಾರಿಗ್ ಗೊತ್ತು ಅದೆಷ್ಟು ಹಣ್ಣು ತಿಂದಿದೀವೋ ಏನೋ, ಅದೆಷ್ಟು ಹುಳಗಳು ಹೊಟ್ಟೆಲಿವೆ ಏನೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವ್ರಿಗೆ ಬುದ್ಧಿ ಕಲ್ಸಿ. ನಾನು ಹೇಳುತ್ತಿಲ್ಲ ಸರ್ ಸಾರಿ ಅಂತ. ಮತ್ತೆ ನೀವು ಮೀಡಿಯಾದಲ್ಲಿ ಹಾಕಿ ಅಂದ್ರೆ ಏನ್ ಸರ್ ಅದು? ಅಯ್ಯೋ ನನ್ ಗೆಳೆಯ ಗಸಿಟ ಇಲ್ಲಿ ಕಣಯ್ಯ. ನೆಟ್ ಅಲ್ಲಿ ಹಾಕ್ಸೋದಿಕ್ಕೆ ಒಂದ್ ಫೋಟೋ ತೆಗಿಬೇಕಾಗತ್ತೆ ಕಣಯ್ಯ. ತೆಗಿತೀರಿ ಒಂದ್ ಫೋಟೋನ. ನೇರೆ ನೀವೀಗ ಯಾವ ಪಿಕ್ಚರ್ ಹಾಕ್ತೀರಾ? ಕೀಟ ಮತ್ತು ಹಣ್ಣು ಎರಡು ನನ್ನ ಕೈಯಲ್ಲೇ ಇದೆ ಈಗ. ಬನ್ನಿ ಓಡಿಸ್ಕೊಂಡು ಹೋಗೋಣ. ಬೇಡ ಮನುಷ್ಯನ. ಏಯ್ ಮ್ಯಾನೇಜರ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನನಗೆ ಗೊತ್ತಾಯ್ತು, ಆ ಸೇಬನಲ್ಲಿ ಹುಳ ಇದ್ದು ನಾನೇ ನೋಡಿದ್ದೀನಿ. ಹುಳ ಕೆಟ್ಟ ಹುಳ. ಮ್ಯಾನೇಜರ್, ಅಯ್ಯೋ ಮೊಟ್ಟು, ಯಾಕೋ ನೀನು ಸ್ಟೂಲ್ ಎತ್ಕೊಂಡು ಓಡ್ ಬರ್ತಾ ಇದೀಯಾ? ಅಯ್ಯೋ ಮ್ಯಾನೇಜರು ಇದ್ರ ಕೆಳಗಡೆ ಔಸ್ಕೊಂಡಿದ್ದ ಕಣೋ, ಅದಕ್ಕೆ ಇದನ್ನ ಎತ್ಕೊಂಡು ಓಡ್ ಬರ್ತಾ ಇದೀನಿ ನಾನು. ಸಾರಿ ಕಣ ಮೊದ್ಲು ಓಡ್ತಾ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಕಣೋ. ನಾನು ಮ್ಯಾನೇಜರ್ನ ಹಿಡಿಬೇಕು ಅಂತ ಟೇಬಲ್ ಅಲ್ಲ ಕಣೋ. ಮ್ಯಾನೇಜರ್ ಓಡ್ಬೇಡ, ನಾವು ಇವತ್ತು ನಿಂತ್ಕೊಳ ಐಡಿಯಾ. ಎಲ್ಲಿಗೆ ಓಡ್ತೀಯಾ? ತಡಿಯಾ ಇಲ್ಲ. ಅರೆ ನಾನು ಸಿಗಾಕೊಂಡ್ಬಿಟ್ಟೆ. ಏನ್ ಮಾಡೋದು ಈಗ? ಅರೋ ಮೋಟೋ ಅವ್ರೆ, ಎದುರುಗಡೆ ಜಟ್ಕಾ ನಿಂತಿದ್ದಾನೆ. ನಾನು ಈ ಕಡೆಯಿಂದ ಹೋಗ್ಬೋದಾ? ಹೊರಡಿ ನೀವು ಬೇಗ. ಓಕೆ, ಥ್ಯಾಂಕ್ ಯು. ಅರೆ ಅಯ್ಯೋ ಮೋಟೋ, ನಾನು ನಿನ್ ಬುದ್ಧಿಗೆ ಏನಂತ ಹೇಳೋ? ಮ್ಯಾನೇಜರ್ನ ಹಿಡ್ಕೋಬೇಕು ಕಣೋ, ಅವನ್ನ ಕಳಿಸೋದಲ್ಲ ಕಣೋ. ಯಾಕೆ ಅವನ್ನ ಹೋಗಕ್ಕೆ ಬಿಟ್ಟೆ ನೀನು? ಅರೆ ಅವ್ ನನ್ನ ಪ್ರೀತಿಯಿಂದ ಕೇಳ್ದ ಕಣೋ, ಅದಕ್ಕೆ ನಾನು ಹೋಗು ಅಂದ್ಬಿಟ್ಟೆ. ಸಾರಿ. ಹಿಡ್ಕೊಳ್ಳವನ್ನ. ಅರೆ ಅಣ್ಣ, ನಾನು ಮ್ಯಾನೇಜರ್ ಇಲ್ಲ ಕಳ್ಳನೋ ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನನ್ನ ತಿನ್ಬೇಡ. ನನಗೆ ಚಿಕ್ಕ ಮಕ್ಕಳಿದ್ದಾರೆ. ಡೋಂಟ್ ವರಿ. ನಾನು ನಿನ್ನ ಖಂಡಿತ ತಿನ್ನೋದಿಲ್ಲ, ಏನೂ ಮಾಡೋದಿಲ್ಲ. ಈಗ ನಿಂದು ಒಂದೇ ಒಂದು ಫೋಟೋ ತಕೊಂಡ್ಬಿಟ್ಟು ಆ ಮ್ಯಾನೇಜರ್ನ ವಿಚಾರಿಸ್ಕೋತೀನಿ ನಾನು. ನೆಟ್ನಲ್ಲಿ ಫೋಟೋ ಬಂದ ತಕ್ಷಣ ಈ ಹೋಟೆಲ್ ಅವ್ರ ಬಂಡವಾಳ ಏನು ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ. ಒಂದ್ ನಿಮಿಷ.
ಅರೆ ಅರೆ ಏನಾಯ್ತು? ಇದ್ದಾರೆ. ಕೊಡ ಇಲ್ಲಿ. ಸೇಬ್ ಕೊಡಪ್ಪ. ಅಯ್ಯೋ. ಕೊಟ್ಟಿಲ್ಲ. ಅಯ್ಯಮ್ಮ, ಅಷ್ಟು ಮೇಲಿಂದ ಬಿದ್ರೆ ಮೈ ಕೈ ಬುಡ ಎಲ್ಲ ಮುರಿದ್ಬಿಟ್ಟು ಚಟ್ನಿ ಆಗೋಗ್ಬಿಡುತ್ತೆ. ಅಯ್ಯೋ, ನಮ್ಮೆಲ್ಲ ಬೀಳ್ತಾ ಇದ್ದಾರೆ. ಮೂಳೆ ಎಲ್ಲ ಮುರಿದು ಚಿಟ್ಟಿ ಆಗ್ಬಿಟ್ಟೆ. ಪತ್ಲು ಬೇಗ ಫೋಟೋ ತಕ್ಕೊಳ್ಳೋ. ಒಂದ್ ನಿಮಿಷ ಒಂದ್ ನಿಮಿಷ ಮೋಟು ಅವ್ರೆ, ನಾನು ಆಪಲ್ ನನ್ನ ಕೈಲಿ ಕೊಟ್ಬಿಡಿ. ಯಾಕೆಂದ್ರೆ ಈ ಹೋಟೆಲ್ ನ ಮ್ಯಾನೇಜರ್ ನಾನಲ್ವಾ. ಎಸ್ ಆಪಲ್ ತಾವ್ ಹಿಡ್ಕೊಂಬಿಡಿ, ನಾನು ಬೇಗ ಫೋಟೋ ತಕೊಂಡ್ಬಿಡ್ತೀನಿ. ಎಲ್ಲ ಹೋಗ್ಬಿಟ್ರು. ಸಾರಿ. ಒಂದು ಫೋಟೋ ತೆಗೆಯೋದಕ್ಕೂ ಬಿಡಲ್ವಿಲ್ಲ ನೀನು. ಮೊದಲನೇ ಬಾರಿ ನಂದೊಂದು ಫೋಟೋ ತೆಗಿತಾ ಇದ್ದಾರೆ. ಅಯ್ಯ ಮೋಟು, ಮತ್ತೆ ಹಣ್ಣನ್ನ ಅವನ ಕೈಲಿ ಯಾಕೋ ಕೊಟ್ಟೆ ನೀನು? ನಾವು ಫೋಟೋ ತಕೊಳ್ಳಕ್ಕೆ ಆಗಿಲ್ವಲ್ಲೋ. ಈಗ ಮ್ಯಾನೇಜರ್ ಸೇಬ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡ್ತಾನೆ ಅಷ್ಟೇನೆ. ಹೌದಾ, ಹೋಗೋಣ. ನನ್ಗನ್ಸುತ್ತೆ ಯಾರ್ದೋ ಬರ್ಡೇ ಪಾರ್ಟಿ ಇರ್ಬೋದು ಇಲ್ಲಿ. ಅಲ್ಲಿದ ನೋಡೋ ಮ್ಯಾನೇಜರು. ಅಯ್ಯಯ್ಯೋ, ಬಾರೋ. ಪತ್ಲು ಅಲ್ಲಿ ಮ್ಯಾನೇಜರು ಟೆರೆಸ್ ಕಡೆ ಓಡ್ತಾ ಇದ್ದಾನೆ. ಬರ ಹೋಗೋಣ. ನಡಿಯೋ. ಹಿಡೀರಿ ಅವನು. ಮ್ಯಾನೇಜರ್ ಆಪಲ್ ನಮಗ್ ಕೊಟ್ಬಿಡಯ್ಯ ಮ್ಯಾನೇಜರ್. ಇಟ್ಕೊಳ್ಳೋಣ. ಏಯ್, ತಗೊಳ್ಳೋ. ಏಯ್, ಆಪಲ್ ಕೊಡ್ತೀಯಾ ಕೊಟ್ಬಿಡು. ಇಲ್ವಾ? ಬೇಡ ನೋಡು. ಕೊಡ್ತೀಯಲ್ಲ ಮ್ಯಾನೇಜರ್? ಆಯ್ತು ನೀವುಗಳು ಫೋಟೋ ತೆಗಿಬೇಕಲ್ವಾ. ಹಾ. ಆಯ್ತು, ಒಂದ್ ನಿಮಿಷ ಬನ್ನಿ ಕೂತ್ಕೊಳ್ಳಿ. ಈಗ ಫೋಟೋ ತೆಗೀರಿ. ಪತ್ಲು. ನಿನ್ಗೆ ಕೆಳಗಡೆ ಬಿಸಿ ಬಿಸಿ ಅನ್ನಿಸ್ತಾ ಇಲ್ವೇನೋ? ಆ ಮೋಟು, ನನಗೂ ಬಿಸಿ ಬಿಸಿ ಅನ್ನಿಸ್ತಾ ಇದೆ. ಪತ್ಲು, ಈ ಜಾಗ ಎಲ್ಲ ಬಿಸಿ ಬಿಸಿ ಕಣೋ. ನಾನೇ ಹುಡುಕ್ಬಿಡ್ತೀನಿ ಇಲ್ಲಿಂದ. ನೀ ಫೋಟೋ ತಕೊಂಬಿಡು. ನನ್ನ ಮ್ಯಾನೇಜರ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀನಿ. ಚಿಂಗಮ್ ಸರ್ ನೋಡಿ ಸರ್, ಇಲ್ಲಿ ಈ ಮ್ಯಾನೇಜರ್ ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಬನ್ನಿ ಹಿಡ್ಕೊಳ್ಳಿ. ವೈಫ್ ಹಿಯರ್, ವೈ ಚಿಂಗಮ್ ಈಸ್ ಹಿಯರ್. ನಾನು ಈ ಮನುಷ್ಯನ ಇವತ್ತು ಖಂಡಿತ ಬಿಡೋದಿಲ್ಲ. ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಪ್ಪ, ಏನಯ್ಯ ಇದು? ನಮ್ ಚಿಂಗಮ್ ಸರ್ ಮ್ಯಾನೇಜರ್ನ ಹಿಡ್ಕೊಳಕ್ ಹೋಗ್ಬಿಟ್ಟು ಅವರೇ ಜ್ಞಾನ ತಪ್ಪಿಬಿಟ್ಟಿದಾರಲ್ಲಯ್ಯ. ಮಟು, ಈಗ ನಾವು ಒಳ್ಳೊಳ್ಳೆ ಫೋಟೋಗಳನ್ನ ತಗೊಂಡ್ಬಿಡ್ಬೇಕಣ. ಜೊತೆಗೆ ಅದನ್ನ ಬೇಗ ವಿಡಿಯೋನು ಮಾಡಕ್ ಬಿಡು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಕ್ ಬಿಡು. ಬೇಡ ಆ ತರ ಮಾಡಬೇಡಿ ಪ್ಲೀಸ್. ಡೋಂಟ್ ಡೂ ದಿಸ್. ನಮ್ ಹೋಟೆಲ್ದು ಹೆಸರು ಹಾಳಾಗ್ಬಿಡುತ್ತೆ. ಐ ಆಮ್ ಸೋ ಸಾರಿ. ನೀವು ಒಪ್ಪೋದಾದ್ರೆ ನಿಮ್ ಇಡೀ ಫ್ಯಾಮಿಲಿಗೆ ಇವತ್ತಿನ ರಾತ್ರಿ ಡಿನ್ನರ್ ನಮ್ಮ ಹೋಟ್ಲ್ ಕಡೆಯಿಂದ ಫುಲ್ ಫ್ರೀ. ಅಬ್ಸಲ್ಯೂಟ್ಲಿ ಫ್ರೀ. ಫ್ಯಾಮಿಲಿ ಪೂರ್ತಿ ಫ್ರೀ ಡಿನ್ನರ್. ಒಳ್ಳೆ ಐಡಿಯಾನೇ ಇದೆ ಬಿಡು. ಬ್ಯಾಡ್ ಐಡಿಯಾ ಏನಲ್ಲ. ಆದ್ರೆ ಮಾತು ಕೊಡ್ಬೇಕು ನೀನು, ಯಾರಿಗೂ ಹುಳ ಬಿದ್ದರ ಸೇಬನ್ನ ಕೊಡೋದಿಲ್ಲ ಅಂತ. ನಾನು ವಾದ ಮಾಡ್ತೀನಿ, ನಾನು ಯಾರಿಗೂ ತಿನ್ಸೋದಿಲ್ಲ. ಬನ್ನಿ ಮೋಟು ಪತ್ಲು ಅವರೇ, ನಿಮ್ಮ ಫ್ಯಾಮಿಲಿ ಎಲ್ಲ ಬಂದ್ರ? ಆದ್ರೆ ನೀವು ಮಾತ್ರ ಇದ್ದೀರಲ್ಲ ಸರ್. ಫ್ಯಾಮಿಲಿ ಡಿನ್ನರ್ಗೆ ಇನ್ವಿಟೇಷನ್ ಇದ್ಮೇಲೆ ನಾನು ಒಬ್ಬನೇ ಹೇಗೆ ಬರಕ್ ಸಾಧ್ಯ ಹೇಳಿ ಸರ್? ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಬನ್ನಿ ಎಲ್ಲ ಚಿರೋಸ್ಕೊಡಿ. ಅರೆ ಎಷ್ಟು ದೊಡ್ಡ ಫ್ಯಾಮಿಲಿ ನಿಮ್ದು. ಹೊರಗಡೆ ಹೋಗಿ ಸ್ವಲ್ಪ ನೋಡ್ಕೊಂಡ್ ಬನ್ನಿ ಸರ್. ಇದು ನಿಮ್ ಫ್ಯಾಮಿಲಿನ ಅಥವಾ ಇಡೀ ಊರವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಹೊರದೇಶದಲ್ಲಿ ನಮ್ ದೇಶದವ್ರು ಯಾರೇ ಸಿಕ್ಕಿದ್ರು ಅವರು ನಮ್ ಫ್ಯಾಮಿಲಿ ಅವ್ರ ತರನೇ ಸರ್. ನಾನು ಇಲ್ಲಿ ಯಾರು ನಮ್ ದೇಶದವ್ರು ಇದಾರೋ ಎಲ್ಲರನ್ನೂ ಕರ್ಸ್ಬಿಟ್ಟಿದ್ದೀನಿ ಇಲ್ಲಿಗೆ. ವಿ ಆರ್ ಒನ್ ಬಿಗ್ ಫ್ಯಾಮಿಲಿ.
ಅರೆ ಇದ್ರ ಬದಲು ನನ್ನ ಜೈಲಿಗೆ ಕಳ್ಸಿದ್ರೇನೆ ಒಳ್ಳೇದಾಗ್ತಾ ಇತ್ತು. ಇಷ್ಟೊಂದ್ ಜನಕ್ಕೆ ನಾನು ಊಟ ಕೊಟ್ಬಿಟ್ರೆ ನಾನು ಹೋಟೆಲ್ಲೇ ಬಂದ್ ಮಾಡ್ಬೇಕಾಗುತ್ತೆ. ನೀವು ನನಗೆ ಒಳ್ಳೆ ಪಾಠ ಕಲ್ಸಿದೀರಾ. ಈ ತರ ತಪ್ಪು ಇನ್ನೊಂದ್ಸರಿ ನಾನು ಮಾಡೋದಿಲ್ಲ. ಅಯ್ಯಮ್ಮ, ಈಗ ಮ್ಯಾನೇಜರ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದ್ಬಿಟ್ಟಿದೆ. ಯಾ ಕೆಟ್ಟೋಗಿದ್ದ ಮತ್ತೆ ಏನ್ ಕೆಟ್ಟೋಯ್ತು? ಅಯ್ಯೋ ಮೋಟು, ಅದು ಒಂದು ಗಾದೆ ಕಣ. ಅರೆ ನೀ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಯಾರು ನಿನ್ನ ತಿನ್ನೋದೇ ಇಲ್ಲ. ಮೊದಲನೇ ಬಾರಿಗೆ ನನ್ನ ಫೋಟೋ ಬರ್ತಾ ಇತ್ತು. ಹೋಗ್ಲಿ ಬಿಡಪ್ಪ, ಈಗ ನಿಂಗೊಂದು ಫೋಟೋ ತಕೊಂಡ್ಬಿಡ್ತೀನಿ. ಮೊದ್ಲು ಲೈಟ್ಸ್ ಆನ್, ಮಿಸ್ಟರ್ ಹುಳ, ಆಕ್ಷನ್. Watch India's largest kids library only on Jio Hotstar. Download the app now.